ಚನ್ನಬಸವೇಶ್ವರ ವಿದ್ಯಾವರ್ಧಕ ಸಂಘದ ಆಡಳಿತ ವ್ಯವಸ್ಥೆಯಲ್ಲಿ ದುರಾಡಳಿತ. ಸಂಘದ ನಿರ್ದೇಶಕರ ಸ್ಥಾನ ಕಸಿದುಕೊಂಡು ಒಂದೇ ಕುಟುಂಬದವರ ಸದಸ್ಯರು. ಸಾರ್ವಜನಿಕವಾಗಿರುವ ವಿದ್ಯಾಸಂಸ್ಥೆಗೆ ಹಿಟ್ಲರ್ ಆಡಳಿತ ಪರಮಾವಧಿ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗುಳುಖೋಡದ ಪ್ರತಿಷ್ಠಿತ ವಿದ್ಯಾಸಂಸ್ಥೆ 1976-77ರಲ್ಲಿ ಪ್ರಾರಂಭವಾದ ಸಂಸ್ಥೆಗೆ ದುಡಿದ ಮಹನೀಯರನ್ನು ಕೈಬಿಟ್ಟು ಸರ್ವಾಧಿಕಾರಿ ಸಿ.ಬಿ. ಕುಲುಗುಡ್ ಹಾಗೂ ಕುಟುಂಬದವರ ಮೇಲೆ ಗಂಭೀರ ಆರೋಪ ಮಾಡುತ್ತಿರುವ ನಿರ್ದೇಶಕರು ನಮಗೆ ಯಾವುದೇ ಮಾಹಿತಿ ನೀಡದೆ ನಮ್ಮನ್ನು ನಿರ್ದೇಶಕರ ಸ್ಥಾನದಿಂದ ಹೊರತೆಗೆದಿದ್ದಾರೆ. ವಿದ್ಯಾಸಂಸ್ಥೆಗೆ ಅಡಿಪಾಯ ಹಾಕಿದ್ದ ಹಿಪ್ಪರ್ಗಿ ಮಾಧವಾನಂದ ಪ್ರಭುಜಿಗೆ ಕೂಡ ಅನ್ಯಾಯ. ಜೆಡಿಎಸ್ ರಾಷ್ಟ್ರೀಯ ಉಪಾಧ್ಯಕ್ಷ ಪ್ರತಾಪರಾವ್ ಪಾಟೀಲ್ ಹಾಗೂ ಪ್ರಭು ಬೆನ್ನಾಳೆ ಉಪಸ್ಥಿತಿಯಲ್ಲಿ ನಡೆದ ಸಭೆ ಇದಾಗಿದೆ. ಕಾನೂನು ರೀತಿ ಹೋರಾಟ ಮಾಡಲು ಶ್ರೀಗಳು ಹಾಗೂ ಪ್ರತಾಪರಾವ್ ಪಾಟೀಲ್ ಸಲಹೆ ನೀಡಿದ್ದಾರೆ. ನಮ್ಮೂರು ಸಂಸ್ಥೆ ನಮ್ಮೂರಿಗೆ ಉಳಿಬೇಕಂದ್ರೆ ನಾವೆಲ್ಲರೂ ಒಕ್ಕಟ್ಟಾಗಬೇಕು. ಇಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವೆಲ್ಲರೂ ಗಟ್ಟಿ ಆಗಬೇಕು. ನಾವೆಲ್ಲರೂ ಗಟ್ಟಿಯಾಗಿ ಅವ್ರನ್ನ ಮಾತಂದ್ರೆ 3 ಕೋಟಿ ರೂಪಾಯಿ ತೆಗೆದಿಟ್ಟನ್ರಿ, ಯಾರು ಬರ್ತಾರೆ ಬರ್ಲಿ, ನಾವು ಎದುರಿಸ್ತೀವಿ ಅಂತ ಅಂದಾರ್ರಿ ಅನ್ನುವಂತ ಮಾತ ನಮ್ಮ ಗಿರಿಗೌಡರ ಪಾಟೀಲ್ ಮದುವೆ ಒಳಗೆ ಹೇಳ್ಯಾರ ಅನ್ನೋ ಮಾತು ಬತ್ರಿ. ಮಾತು ನಾ ಸತ್ಯದ ಘಟನೆ ಹೇಳ್ತೀನಿ, ಯಾವುದು ಇಲ್ಲಿ ಏನೋ ಮರೆಮಾಚಿಲ್ಲ. ಮತ್ತ ಆ ಮಾತು ಬಂದಾಗ ಆ 100 ಕೋಟಿ ರೂಪಾಯಿ ಆಸ್ತಿ ನಾನು ಕೇಳ್ತಾನೆ ಪ್ರಶ್ನೆ, ಈಗಿನ ಅವ್ರನ್ನ ಅಧ್ಯಕ್ಷರನ್ನ ಅವರ ಕುಟುಂಬದವ್ರನ್ನ ಆ 100 ಕೋಟಿ ರೂಪಾಯಿ ನಿಮ್ಮ ಅಜ್ಜ ಗಳಿಸ್ಯಾನೋ ನಿಮ್ಮ ಅಪ್ಪ ಗಳಿಸ್ಯಾನೋ? ಅದು ಮುಗುಳುಕೋಡಿ ಇಡೀ ಸಮಸ್ತ ನಾಗರಿಕರ ಆಸ್ತಿ ಅದ. ಅಂತ ಆಸ್ತಿ ನಿಮ್ಮ ಆಸ್ತಿ ಹೇಗಾಕೈತ್ರಿ? ಅದಕ್ಕೆ ನಾವೆಲ್ಲರೂ ಗಟ್ಟಿ ಧ್ವನಿ ಮಾಡ್ಬೇಕಾಕೈತ್ರಿ ಇವತ್ತು. ಯಾಕಂದ್ರೆ ನಾವು ಇವತ್ತು ಅಪರಾಧಿಗಳಾಕಿ, ನಾವು ಅನ್ಯಾಯ ನಡೆದೈತೆ ನಮ್ಗೆ ಗೊತ್ತಿದ್ದು ಮಾಡಿದ್ದು ಕರೆಕ್ಟ್ ಇತ್ತು. ಮಹಾರಾಜರು ಚೇರ್ಮನ್ ಆಗಿತ್ತು, ಒಬ್ಬರು ಗೊತ್ತಿದ್ದವರನ್ನು ಹಾಕಿ ಸೆಕ್ರೆಟರಿ ಆಗಿತ್ತು. ಕಮಿಟಿ ಅಂತ ಹಳೆ ಮಂದಿ ಕಮಿಟಿ ಅವರು ಹೋರಾಟ ಮಾಡಿ ತೊಗೋತಾರೆ, ಡೆಫಿನೆಟ್ ತೊಗೋತಾರೆ. ಸರ್ ಇಷ್ಟು ಬೇರೆ ಕಾರಣ ಅದಾವ್ರಿ, ಬೇರೆ ಕಾರಣ ಅದಾವೆ. ಯಾರು ಎಮ್.ಎಲ್.ಎ ಆಗ್ತಾರೋ, ಯಾರು ಗೌರ್ಮೆಂಟ್ ಬರ್ತೈತಿ ಆ ಕಡೆ ಹೋಗೋಣ ಪಾಪ. ಸಣ್ಣ ಮಂದಿ ರೈತರ ಶೇರ್ ಹೋಗ್ರಿ ಸರ್ ಗಪ್ಪ ಈಗ ಹೇಳಿಲ್ಲ ನಾವು 70 ಶೇರ್ ನಿನ್ನ ಮೇಲೆ ಕೇಸ್ ಹಾಕ್ತಾನೆ. ನನ್ನ ಕಡೆ ಎಮ್.ಎಲ್.ಎ ಅದಾನ, MP ಅದಾನ, ಮತ್ತು ಅವ ಅದಾನ. ಪಾಪ ಎಲ್ಲಿ ಹೋಗೋಣ? ಅದಕ್ಕೆ ನಾ ಹೇಳಿದ್ರೆ ನನಗೇನು ಕೇಸ್ ಹಾಕೋದು ಜವಾಬ್ದಾರಿ ಇಲ್ಲ, ನನಗೇನು ದಂಗೆ ಮಾಡೋದು ಜವಾಬ್ದಾರಿ ಇಲ್ಲ. ಆಲ್ ಕರ್ನಾಟಕ ಮಹಾರಾಷ್ಟ್ರ ಇದು ನನಗೆ ಜವಾಬ್ದಾರಿ. ರೀತಿಸಿ ಕಾಯ್ದೆಸಿ ಹೋಗ್ತೀವಿ, ನಕ್ಕಿ ವಿ ವಿಲ್ ವಿನ್. ಇವನ ಸಂಸ್ಥೆ 1977 ಸಂಸ್ಥೆ ಹುಟ್ಟಾಕಿದವ್ರ ಬಾಬು ಡಾಕ್ಟರ್ ಕುಲಕರ್ಣಿ ರೀ, ಮುಗಿದ ಕುಲಕರ್ಣಿ ರೀ, ಒಂದು ನಾಯಕರ ತಿಳಿದ್ರಿ, ಒಂದು ಇವರು ಮುದೋಳಿಗೆ ಬಸಪ್ಪ ಮುದೋಡ್ರಿ ತೆನಿಗೆ ಮನೆಗೆ ಅದ್ದಾತಿದ್ರು. ನಾವು 4ನೇತೆ ಹೋಗೋದ್ನಾಗ ಇವರೆಲ್ಲ ತಾಟ್ಕೊಟ್ಟು ಸೈಕಲ್ ತಂದು ಕಾಳ ಕಡಿ ಗುಡ ಮಾಡ್ತಿದ್ರು. ನಾವು 4ನೇ ಸಾರಿ ಹೋಗೋದ್ನಾಗ ಆ ಟೈಮ್ದಾಗ ಇದೊಂದೇ ಸಾಲಿತ್ತು ರೀ ಹಂಚ. ಆ ಟೈಮ್ದಾಗ ಇವು ಡಾಕ್ಟರ್ ಎಲ್ಲಿದ್ದು ಗೊತ್ತಿಲ್ಲ ನಮಗೆ, ಯಾಕೆ ನಜಾಡ್ತಿತ್ತು ತಾಟ್ಕೊಟ್ಟು. ಈ ಸಂಸ್ಥೆ ಹುಟ್ಟಾಕಿದವ್ರನ್ನ ಬಿಟ್ಟು ಕಿಶನ್ ಈಗ ಅವ ಹೇಳಿರಲಿಲ್ಲ, ಇದೇ ಗರಿ ಹೊತ್ತು ಓದಿ ಹೇಳಿರಲಿಲ್ಲ. ಇವ್ರು ಯಾರದನ್ನ ನಮ್ಗೆ ಗುರ್ತಿಲ್ಲ. ಈಗಿನ ಚೇರ್ಮನ್ ಬಂದು ಏಟತ್ತು ಒಂದು 20-25-30 ವರ್ಷ ಆಯ್ತು. ಅಲ್ಲ ಇವ್ ಹುಟ್ಟಿದ್ದ 30-35 ವರ್ಷ ಆತ್ರಿ ವಯಸ್ಸು ಅಂತ. ಈಗ ಅವ ಬಂದು ಒಬ್ರಿಗೆ ಡೈರೆಕ್ಟರ್ ಭಿಕ್ಷಾ ಬೇಡಿಕೆಂದು ಸಂಸ್ಥೆ ಹಾಕಿದವ್ರು ಬಿಟ್ಟು ಇವ್ರು ನಡು ಬಂದು ಹೋಗಿ ಕಿಶನ್ ಈ ಸಂಸ್ಥಾನ ಅವ್ರದ್ದು ಮಾಡ್ಕೊಂಡಾರ. ಇದಕ್ಕೂ ದೇಣಿಗೆ ಕೊಟ್ಟದ್ದು ನಮ್ಮ ಇಡೀ ಮೂಗು ಸುತ್ತಮುತ್ತ ಹಳ್ಳವರೆಲ್ಲ ಕೊಟ್ಟಾರೆ. ಈ ಅದರ ಸಂಬಂಧ ಈಗ ಮಾನ್ಯವ್ರು ಹೇಳಕತ್ತಾನ DR ಆಫೀಸಾಗ ಈಗ ಕೇಸ್ ಶುರು ಐತಿ. ಇದಕ್ಕೂ ಇಡೀ ಸಮಸ್ತ ರಾಯಬಾಗ ಮುಗುಳ್ಕೋಡು ಜನ ಎಟ್ಟೈತೆ ಇದಕ್ಕೆ ಇರೋದೈತಿ ರೀ. ಒಬ್ಬರದ್ದು ಫ್ಯಾಮ್ಲಿದು ಅಲ್ರಿ, ಒಂದು ಅದಕ್ಕೆ ಸಂಸ್ಥೆ ಸಾಲಿ ಜಾಗ ಕೊಟ್ಟಾರ. ಒಬ್ಬರ್ದಾರ ಬಸ್ಲಿಗೆ ಪನ್ನಿಲ್ಲಪ್ಪ ಕುಲ್ಗುಡ್ರಿ. ಅಲ್ಲ ನೀವು ಇದನ್ನು ಪ್ರಶ್ನೆ ಮಾಡಲಿಲ್ಲ ಈ ರೀತಿ ಡೈರೆಕ್ಟರ್ ಇದ್ರೆ 2008 ನೀವು 16 ತನಕ ಅದಾರ ನೋಡಿ. ಆ ಟೈಮ್ದಾಗ ಬಂದಾಗ ಈಗ ಮನೆ ಪೇಪರ್ ತೆಗೆದು ನಾವು 5-6 ತಿಂಗಳಾಗ ಎಲ್ಲ ತಕೋದು ಬರೋಣ ಗುರ್ತೈತೆ ನಮಗೆ. ಮೊದಲು ಯಾರಿಗೂ ಏನೂ ಗುರ್ತು ಮಾಡಿ ಗೊತ್ತಿಲ್ಲ. ಇಲ್ಲಿ ಮನ್ಯಾಗ ಸಹಿ ಮಾಡಿಸ್ಕೋದ ಬೇರೆನ, ಅಲ್ಲಿ ಮನ್ಯಾಗ ಹೋಗಿ ತಮ್ಮ ಕಮಿಟಿನ ಬೇರೆ, ಅಲ್ಲಿ ಮನ್ಯಾಂದ ಅವ್ರ ಕುಟುಂಬ ಸಹಿತ ಕಮಿಟಿ ಬೇರೆನ, ಇಲ್ಲಿ ಹೊರಗೆ ಬೇರೆ ತೋರಿಸೋದು ಮಾಡೋಣ ಗುರ್ತಿಲ್ಲ. ಈಗ ನಡುವ ಸ್ವಲ್ಪ ಮಾಡ್ತೀವಿ ಅಂತ ಗುರ್ತಾಗ DR ಆಫೀಸಾಗ ಹೋಗಿ ನಾವು ಅರ್ಜಿ ಕೊಟ್ಟು ನೋಡೋಣ ಗುರ್ತಿರೋದಲ್ಲ. ವಿದ್ಯಾಸಂಸ್ಥೆಯಲ್ಲಿ ನಿರ್ದೇಶಕರುಗಳ ಯಾವುದೇ ಬೋರ್ಡಿಗೆ ಯಾರಿಗೂ ಹಾಕಿಲ್ರಿ ನಾವು. ಮುಂದೆ ಸಾಲಿ ಜಾಗ ಕೊಟ್ಟ ದೇಣಿಗೆ ಕೊಟ್ಟವ್ರದ್ದು ತಡೀತ್ರಿ. ಅಲ್ಲಿ ಈಗ ಒಂದು ವರ್ಷದಿಂದ 2 ವರ್ಷದಿಂದ ಅದನ್ನ ಅಲ್ಲಿ ಹೋಗೋದಕ್ಕೆ ತಡಿಯಲ್ಲಿ ಕಿತ್ತು ತೆಗೆದ್ಬಿಟ್ಟ. ಯಾರ್ದು ಬಸಲಿಂಗಪ್ಪ ನೀಲಪ್ಪರು ಸಂಸ್ಥಾಗ 2 ಎಕರೆ ಒಂದು ದಾನ ಕೊಟ್ಟ ದೇಣಿಗೆ ಕೊಟ್ಟವ್ರು. ನಾವು ಮಾರಿ ರೊಕ್ಕ ಕೊಟ್ಟಾರ. ಅದು ಎಂಥ ತೋಟ ನೀರಾವರಿ ತೋಟ ಮಾರಿ ಕೊಟ್ಟಾರ. 2 ತಡಿ ಕಾಣಿಸ್ತಿದ್ರಿ, ಒಂದು ತುಗ್ದಂಡ್ರ ಅವ್ರು ಸಂಸ್ಥೆ ಜಾಗ ಕೊಟ್ಟವ್ರದ್ದು. ಈಗ ಸ್ವಾಮಿಗೋದು ಒಂದು ಹೆಣ್ಮಗ ತೊಡಿ ಐತಿರೋದ್ರಾಗ ಓದು ತೊಡಿಯಲಿಕ್ಕಿತ್ತಾನು. ಒಂದು ಸಾಯಿಬಾಬನ ಗುಡಿ ಸಾಲಾಕಿಟ್ಟಾನ. ಸಾಯಿಬಾಬನ ಗುಡಿ ತನಗೆ ಸ್ವಂತ ಕಟ್ಕೊಂಡಾರ. ನಾವು ಹುಡುಗರಿಗೆಲ್ರ ತನಗೆ ಕಟ್ಕೊಂಡಾರ. ನಾವು ಅಲ್ಲಿ ಬೇರೆದವ್ರು ಬರ್ಕೊಡಂಗಿಲ್ಲ ಅವ್ರು.
ಅವ್ರ ಮನೆ ಕುಟುಂಬ ಮಟ್ಟ ಹೋಗೋದು ಪೂಜೆ ಮಾಡೋದು ಅವ್ರಷ್ಟೇ. ಅದಕ್ಕೆ ನಮ್ದು ಈಗ ಊರಾನವ್ರೆಲ್ಲ ಕೂಡಿಕ್ಸಿಂದ ಅದನ್ನ ವಿರೋಧ ಮಾಡಾಕತ್ತಿದ್ದು. ಮುಂದೆ DRF ಏನಾಗ ದೇವ್ರ ಬುದ್ಧಿ ಕೊಡ್ತಾ ನೋಡ್ತೀವಿ. ಸುರೇಶ್ ಮಲ್ಲಪ್ಪ ಹಾಸ್ಪಿಟಲ್ ಉದ್ಘಾಟನೆ ಸಂಸಾರ ನಮ್ಮ ಕೈ ಮೇಲೆ ಆಯ್ತು. 27/10/77 ಚನ್ನಬಸವೇಶ್ವರ ವಿದ್ಯಾರ್ಥಿ ಸಂಘ ಉದ್ಘಾಟನೆ ಮಾಡಿದ ಫಸ್ಟ್ಗೆ ನಾವು. ಈಗ ನಮ್ಮ ಶಾಲೆ ಏನು ಮಾಡಿದ್ರು ಈಗ ಬಂದು ತುಡುಗು ಮಾಡ್ಯಾರ. ತುಡುಗು ಮಾಡಿ ಈಗ ಮಗನ ಚೇರ್ಮನ್ ಮಾಡ್ಯಾರ. 2008 ಬಂದವ ಯಾರ CB ಕುಲಗೋಡು. ಅದ ನಂತರ ಈಗ ಅವ್ನ ಮಗ ಬಂದ ಸಂಜೀವ್ ಕುಲಗೋಡನು. ಅವ್ನು ಮಾಡಿ ಹೇಳ್ತಾನೆ ನಮ್ಮ DRFನಾಗ 40 ವರ್ಷ ತೆಗೆದು ನೀವು ಹುಟ್ಟಿದ ಮಗಳ ಈ 30-35 ವರ್ಷದವ ಅದಾನ. 40 ವರ್ಷ ನಮ್ಮನೆ ಹೆಂಗೆ ತೆಗೆದು ಏನು ಗೊತ್ತಾ? ಸಂಸ್ಥೆ ಹುಟ್ಟಿದ್ದು ಗೊತ್ತೂ ಇಲ್ಲ. ಚನ್ನಬಸವೇಶ್ವರ ವಿದ್ಯಾರ್ಥಿ ಸಂಘ ಹೆಂಗೆ ಆಯ್ತು ಅದು ಗೊತ್ತಿಲ್ಲ ಅವ್ನು. ಅವೆಲ್ಲ ನಮಗೆ ಬಡ್ಡಿ ಹಿಡಿದು ಗೊತ್ತದ. ತಾವು ಸಂಸ್ಥಾಪಕ ನಿರ್ದೇಶಕರು 77 ಯಾರು ಚೇರ್ಮನ್? ಡಾಕ್ಟರ್ ಮುರಳಿ ಕುಲಕರ್ಣಿ. ತಾವು ನಿರ್ದೇಶಕರಾಗಿ ಒಬ್ಬನ ಚೇರ್ಮನ್ ಇದ್ದರೆ ನಂತರ ಇಪ್ಪರಿನ ನಾಗಪ್ಪ ಬಂದ 2ನೇ ಟೈಮ್, ಸೆಕೆಂಡ್ ಟೈಮ್. ಇಪ್ಪರಿನ ನಾಗಪ್ಪ ಬಂದಾಗ ಗದ್ದಲತ್ ನೋಡಿ 2008 ಆಗ ಬಂದು ಕೊಡ್ತೀವಿ. ಇವನು ಈ ನಮ್ಮ ಸಂಸ್ಥೆ ಸೇರಿಸ್ಕೊಂಡಿದ್ದಿಲ್ಲ CB ಕುಲಗೋಡು ತಗೋದಲ್ಲಿ ಅಂದಿದ್ವಿ ನಾವು. ಇವು ಹಿಂಗದ ಗೊತ್ತಿದ್ದ 2008 ನಾಗಪ್ಪ ಬ್ರಾಂಚ್ಲೆ 2 ನಂಬರ್ ಮಾಡಿ ಬಂದು ಎಲ್ಲ ಪ್ರಮುಖರು ಕೂಡಿಕೊಂಡು ಹುಟ್ಟು ಹಾಕಿ ನಡೆಸ್ಕೊತ ಬಂದದ್ದು. ಇವತ್ತಿನ ದಿನಮಾನದೊಳಗೆ ಏನು ಕಂಡು ಬರ್ತೈತೆ ಅಂದ್ರೆ ಇಲ್ಲಿಯ ಎಲ್ಲ ಹಳೆಯ ಸದಸ್ಯರು ಕಾಗದ ಪತ್ರಗಳನ್ನು ಪರಿಶೀಲನೆ ಮಾಡಿದಾಗ ಅವ್ರು ಯಾರೂ ಹೆಸರುಗಳೇ ಇಲ್ಲ. ಮುಂದೆ ಒಂದೇ ಒಂದು ಮನೆತಂದ ಹೊರೆಯ ನಿರ್ದೇಶಕರಾಗಿ ಅದಾರ ಅನ್ನುವಂಥ ಮಾತು ಬಂದದ್ದಕ್ಕೆ ಇವತ್ತು ಇದು ಸರಿಯೋ ತಪ್ಪು ಅನ್ನೋದನ್ನು ನಿರ್ಣಯ ಮಾಡೋಣ ಅಂತ ತಿಳ್ಕೊಂಡು ಎಲ್ಲ ಯಾವ ರೀತಿ ಹಳೆಯ ಸದಸ್ಯರೆಲ್ಲರೂ ಅವ್ರ ಕುಟುಂಬದವರೆಲ್ಲರೂ ಅದರ ಹಿತೈಷಿಗಳು ಎಲ್ಲರೂ ಕೂಡ್ಕೊಂಡು ಈ ಸಭೆಯನ್ನು ಮಾಡಿದ್ದಾರೆ. ಆ ಸಭೆಗೆ ನೀವು ಬರಬೇಕಂತ ಹೇಳಿ ನಮ್ಗೆ ಆಮಂತ್ರಣ ಕೊಟ್ಟಾಗ ಮೆಂಬರ್ಸ್ ನಮ್ಮ ಫಾದರು ನಾವು ವೈಸ್ ಚೇರ್ಮನ್ ಇದ್ದವು ನಮ್ಗೆ ಗೊತ್ತಿದ್ದು ತೆಗೆದ್ರು. ಅವರು ರಿಜಿಸ್ಟ್ರೇಷನ್ ಹೆಂಗೆ ಮಾಡ್ತಾರೆ? ರಿಜಿಸ್ಟ್ರೇಷನ್ ಬುಕ್ಕ ನಮ್ಮ ಕಡೆ ಒಂದು ಸೈ ಮಾಡ್ಕೊಂಡು ಅವ್ರು ಒರಿಜಿನಲ್ ಒಂದು ಫೈಲ್ ಬೇರೆ, ನಮಗೆ ಮಾಡಿಸ್ಕೊಳ್ಳೋದು ಒಂದು ಫೈಲ್ ಬೇರೆ. ಹಿಂಗಾಗಿ ಗೊತ್ತಿಲ್ಲ ನಮ್ಮ 4-5 ತಿಂಗಳು ಈಗ ಗುರ್ತಾವ್ರಿ. ಹಿಂಗಾಗಿ ನಾವು ಏನು ಮಾಡಿದ್ವಿ ಅದನ್ನು ನಾವು DRF ಆಫೀಸ್ಗೆ ಹೋದಾಗ ಅದರ ನ್ಯಾಚುರಲಿನ ಗುರ್ತಾಗಿಬಿಟ್ಟು